ನಮಸ್ಕಾರ ರೀಪ ಎಲ್ಲರಿಗೂ. ಈ ರಾಜಕಾರಣದಲ್ಲಿ ಇದ್ದವರು ಸಮಾಜ ಸೇವೆಯ ಮುಖಾಂತರ ತಮ್ಮ ಹುಟ್ಟಬ್ಬನ್ನು ಹೆಂಗೆ ಆಚರಣೆ ಮಾಡ್ಕೋತಾರೆ ಅದಕ್ಕೊಂದು ನಿದರ್ಶನ ಕೊಡೋಕೆ ಬಂದೇನೆ. ಇವತ್ತು ರಾಜ್ಯಾದ್ಯಂತ ನಾನು ಅನೇಕ ಹುಟ್ಟುಹಬ್ಬಗಳನ್ನು ನೋಡಿದ್ದೀನಿ. ಅನೇಕ ಬೃಹತ್ ಶ್ರೀಮಂತರ ಹುಟ್ಟುಹಬ್ಬದಲ್ಲಿಯೂ ಸಹಿತ ಭಾಗವಹಿಸಿ ನೋಡಿದ್ನಿ. ಅಲ್ಲಿ ಮೋಜು ಮಜಾ ಮಸ್ತಿ, ಕೈಕ ಕತ್ತರಿಸೋದು, ಏನೇನೋ ಮಾಡೋದು, ದುಂದು ವೆಚ್ಚ ಮಾಡೋದು. ಅದರ ಸಲುವಾಗಿ ನನಗೆ ಭಾಳ ನೋವಾಗುತ್ತೈತಿ. ಇಂಥವು ಯಾಕೆ ವಿನಾಕಾರಣ ಅನವಶ್ಯಕ ಖರ್ಚು ಮಾಡ್ತೀರಿ ಅಂದಾಗ ಇಲ್ಲಿ ಚಿಕ್ಕೋಡಿ ಲೋಕಸಭಾ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ತಮ್ಮ ಹುಟ್ಟಬ್ಬನ ಹೆಂಗೆ ಆಚರಣೆ ಮಾಡ್ಕೋತಾರೆ ನೋಡ್ರಿ, ಸರಳವಾಗಿ ವಿರಳವಾಗಿ. ಅದರಿಂದ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ಅನ್ನೋದು ಒಂದು ದೃಢ ನಿರ್ಧಾರದಿಂದ ಅವರದೇ ಆದಂಥ ಆಪ್ತ ಬಳಗದಿಂದ ಜುಬೇರ್ ಅನ್ನುವ ಯುವಕ ಇವತ್ತು ಇದೇ ಪ್ರಿಯಾಂಕಾ ಜಾರಕಿಹೊಳಿಯವರ ಹುಟ್ಟಬ್ಬದ ದಿನದಿಂದಲೇ ಬಡ ಜನರಿಗೆ ಅನ್ನ ಸಂತರ್ಪಣೆ ಮಾಡಿಸ್ತಾನ. ಬಡಬಗ್ಗರಿಗೆ, ರೋಗಿಗಳಿಗೆ, ಆಸ್ಪತ್ರೆಯಲ್ಲಿ ಇದ್ದವರ ನೊಂದವರಿಗೆ ಒಂದು ಧ್ವನಿಯಾಗಿ ಇದೇ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಯವರ ನಿಮಿತ್ತವಾಗಿ ಹುಟ್ಟಬ್ಬದ ಆಚರಣೆ ಮಾಡಿಸ್ತಾನ. ಇದು ಒಂದು ಕಾರ್ಯ. ಈ ಥರದ ಪಾರ್ಟ್ 2 ಹೇಳ್ತಾನೆ ಕೇಳ್ರಿ. ಯಾರಾದರೂ ಮಾಡಿದಿರಿ ಈ ದೇಶದಾಗ ಇವತ್ತು ನನಗೆ ಉತ್ತರ ಕೊಡಬೇಕು. ನೋಡ್ರಿ, ಎಷ್ಟೋ ಜನರು ಪಾಪ ಕಣ್ಣಿಲ್ಲದವರು, ಅಂದಿರ ಬಾಳಿಕಿನಲ್ಲಿ ಬೆಳಕು ಮೂಡಲ್ದವರು ಎಷ್ಟೋ ಜನ ಅದಾರ್ರಿ. ಲಕ್ಷಾಂತರ ರೂಪಾಯಿ ಖರ್ಚಾಕೈತಿ ಇವತ್ತು ಕಣ್ಣಿನ ಆಪ್ರೇಷನ್ ಮಾಡಿಸ್ಬೇಕಾದ್ರೆ. ಹುಟ್ಟಬ್ಬ ದಿನದಂದು ಹೋಗಿ ಹುಡುಕ್ಯಾಡಿ ತೊಗೊಂಬರ್ತಾನ. ಇದೇ ಆಪ್ತ ಸಹಾಯಕ ಹುಡುಗ ಯುವಕ ಕರ್ಕೊಂಬಂತಂತಂದು ಆಸ್ಪತ್ರೆಯಲ್ಲಿ ಇದೇ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಯ ನಿಮಿತ್ತವಾಗಿ ಕಣ್ಣಿನ ಆಪ್ರೇಷನ್ ಮಾಡಿಸ್ತಾನ. ಎಷ್ಟೊಂದು ಇದು ವಿಸ್ಮಯ ಅಂದರು ಸತ್ಯಾಂಶದಿಂದ ಕೂಡಿದ ದೃಶ್ಯ. ಆ ಕಣ್ಣಿನ ಆಪ್ರೇಷನ್ ಯಾರ್ಯಾರು ಮಾಡ್ಕೊಂಡಾರ ಅವರ ಭಾವಚಿತ್ರ ಸಹಿತ ಹಾಕಾಕತ್ತೀನಿ ಇವತ್ತು ನೋಡಬೇಕು. ಅವರು ಏನು ಹೇಳ್ತಾರ, ನಾವು ಎಷ್ಟೋ ವರ್ಷದಿಂದ ಕಣ್ಣಿನ ತೊಂದರೆಯಿಂದ ಬಳಲ್ತಾ ಇದ್ದೀವಿ. ಆದರೆ ನಾವು ಹೋಗಿ ಆ ಆಸ್ಪತ್ರೆಗೆ ಚಿಕಿತ್ಸೆಗೆ ಕೇಳಿದಾಗ 50,000, 60,000, 70,000, 1 ಲಕ್ಷ ರೂಪಾಯಿವರೆಗೆ. ಒಂದು ಬಾಲಕ ಹೇಳ್ತಾನ, ನನಗೆ ಆಪ್ರೇಷನ್ ಆದ ತಕ್ಷಣ ನಾನು ಮೊಟ್ಟ ಮೊದಲು ನೋಡ್ತೀನಿ ಇದೇ ಸತೀಶ್ ಜಾರಕಿಹೊಳಿ ಕುಟುಂಬ ನೋಡ್ತೀನಿ, ಸತೀಶ್ ಅವರನ್ನು ನೋಡ್ತೀನಿ. ಅವರಿರಲಿಲ್ಲ ಅಂದರೆ ಪ್ರಿಯಾಂಕಾ ಅವರಿದ್ರು ಅವ್ರು ನೋಡ್ತೀನಿ, ಇರಲಿದ್ದಂದರೆ ರಾಹುಲ್ನನ್ನು ನಾನು ನೋಡ್ತೀನಿ ಅಂತೇಳಿ ಒಂದು 12 ವರ್ಷದ ಬಾಲಕ ಹೃದಯ ಮಿಟಕು ಅಂತ ದೃಶ್ಯ ಇವತ್ತು ನಾನು ನೀವು ಈ ಹಿಂದಕಲೇ ಸಹಿತ ಅದನ್ನು ವಿಡಿಯೋ ಮಾಡಿದ್ನಿ. ಆ ಬಾಲಕ ಎಷ್ಟೊಂದು ಖುಷಿ ಇರಬೇಕು. ಇವತ್ತು ನಾನು ಕಣ್ಣಿಲ್ಲದವನು, ಹುಟ್ಟಿನಿಂದಲೇ ಕಣ್ಣಿಲ್ಲದ ಆ ಯುವಕನಿಗೆ ಬಾಳಿನ ಬೆಳಕಾಗಿ ಕೊಟ್ಟಂಥ ಈ ನವಯುವಕೆ ಸಂಸದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಸಮಾಜಕ್ಕೆ ಒಂದು ಕೀರ್ತಿ ಅಲ್ರಿ. ಅವರ ಅನೇಕ ಅನುಯಾಯಿಗಳು, ಅನೇಕ ಕಾರ್ಯಕರ್ತರು, ಅನೇಕ ಅಭಿಮಾನಿ ಬಳಗ, ಅವರ ಕಚೇರಿಯ ಸಿಬ್ಬಂದಿ ವರ್ಗ ಸಹಿತ ಎಲ್ಲರೂ ಇವತ್ತು ಸ್ವಯಂ ಪ್ರೇರಿತವಾಗಿ ಒಂದು ವಿಜಯೋತ್ಸವದ ಆಚರಣೆ ಹಾಗೆ ಹುಟ್ಟಬ್ಬನ್ನು ಆಚರಣೆ ಮಾಡ್ತಾರ. ಆಶೀರ್ವಾದ ಕೊಡ್ತಾರ ಸಹೋದರಿಗೆ. ಇನ್ನು 100 ವರ್ಷ ಕಾಲ ಬಾಳಮ್ಮ, ನೀನು ಸಮಾಜ ಸೇವೆ ಮಾಡು, ಬಡ ಜನರ ನೊಂದವರ ಧ್ವನಿಯಾಗಿ ಬದುಕು, ಇದೇ ಕಷ್ಟ ಕಾರ್ಪಣ್ಯದಲ್ಲಿ ಇರುವಂಥವರಿಗೆ ಒಂದು ನಂದಾದೀಪವಾಗಿ ಬಾಳು, ಬೆಳಗು ಅಂತೇಳಿ ಹಾರೈಸ್ತಾರ. ಇದು ನಿಜಕ್ಕೂ ಹೃದಯದಿಂದ ಬಂದಂಥ ಆಶೀರ್ವಾದ ಅಲ್ರಿ. ಆ ಚಿಕ್ಕ ಮಗುವಿನ ಇವತ್ತು ಯಾವುದೇ ಗ್ರಾಮ ಪಂಚಾಯಿತಿ ಸದಸ್ಯ ಆಗಲಿಲ್ಲ, ನೇರವಾಗಿ ಪಾರ್ಲಿಮೆಂಟ್ ಕಳಿಸಿದಂಥ ಚಿಕ್ಕೋಡಿಯ ಪುಣ್ಯವಂತ ಜನರಿಗೆ ಇಂಥ ಅದ್ಭುತ ಒಂದು ಸಂಸದೆ ಸಿಕ್ಕಾಳಂದ್ರೆ ಎಷ್ಟು ಖುಷಿ ರೀ. ಎಷ್ಟು ಮೃದು ಸ್ವಭಾವ. ಅಹವಾಲು ತೆಗೆದುಕೊಂಡು ಹೋಗ್ರಿ ಒಮ್ಮೆ. ಆ ಅಹವಾಲು ತೆಗೆದುಕೊಂಡ ತಕ್ಷಣ ಯಾವ ರೀತಿ ನಿಮಗೆ ಸ್ಪಂದಿಸ್ತಾರ, ಸಂಬಂಧಪಟ್ಟ ಇಲಾಖೆಗೆ ಅದನ್ನು ದೂರವಾಣಿ ಮುಖಾಂತರ ಹೇಳಿ ನಿಮ್ಮ ಪ್ರಕರಣವನ್ನು ಇತ್ಯರ್ಥ ಮಾಡುವ ಸಲುವಾಗಿ ಹಗಲು ರಾತ್ರಿ ದುಡಿಯಾಕತೈತಿ. ಈ ಕುಟುಂಬ ಯಾಕೆ ದುಡಿಯಾಕತೈತಿ ರೀ? ಸಮಾಜ ಸೇವೆ ಭಾಳ. ನಾವು ಏನು ತೆಗೆದುಕೊಂಡು ಹೋಗ್ತೀವಿ ಇವತ್ತು ಜಗತ್ತಿನನ್ನು ಬಿಟ್ಟು ಹೋದ ತಕ್ಷಣ ನಮ್ಮ ಕರ್ಮದ ಫಲಗಳನ್ನು ನಾವು ತೋರಿಸ್ಬೇಕು. ಇದೆ ಸಮಾಜಕ್ಕೆ. ಕಣ್ಣಿಲ್ಲದವರು ಎಷ್ಟೊಂದು ನೊಂದಿದ್ರು, ಅನೇಕ ಸಾವಿರಾರು ಜನರಿಗೆ ಇವತ್ತು ಕಣ್ಣಿನ ಆಪ್ರೇಷನ್ಗಳನ್ನು ಮಾಡಿ ಅದರದ ಲೆಕ್ಕ ತೆಗೆದು ನೋಡಿದರೆ ಕೋಟಿ ರೂಪಾಯಿ ಆಗ್ತೈತಿ. ಆದರೆ ಉಚಿತ ಕಣ್ಣಿನ ಆಪ್ರೇಷನ್ ಲೆನ್ಸ್ಗಳನ್ನು ಹಾಕಿ ಇವತ್ತು ಅಂಧರ ಬಾಳಿಕೆಗೆ ಬೆಳಕು ಮೂಡಿಸಿದಂಥ ಅವರ ಆಪ್ತ ಸಹಾಯಕನ ಮುಖಾಂತರ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ರಾಹುಲ್ ಜಾರಕಿಹೊಳಿ ತಂದೆ ಸತೀಶ್ ಜಾರಕಿಹೊಳಿಯ ಮಾರ್ಗದರ್ಶನದಂತೆ ಇವತ್ತು ಕಣ್ಣಿಲ್ಲದವರಿಗೆ ಕಣ್ಣಿನ ಬೆಳಕನ್ನು ಕೊಟ್ಟಂಥ ಈ ಕುಟುಂಬಕ್ಕೆ ಆಶೀರ್ವಾದ ಕೊಡಬೇಕು, ಲೈಕ್ ಕೊಡಬೇಕು, ಶೇರ್ ಕೊಡಬೇಕು ಮತ್ತು ಫಾಲೋ ಮಾಡ್ಕೋತ ಹೋಗಬೇಕು. ಯೂಟ್ಯೂಬ್ದಾಗ ಕಡಕ ಜವಾರಿ ಕಾಕನ ಬಟನ್ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ನೋಡ್ರಿ.
ಇಂಥ ಕುಟುಂಬ ಕರ್ನಾಟಕದಾಗ ಬದುಕ್ಯಾವ, ಇಂಥ ಕುಟುಂಬ ಐತೆ ಅಂಥೇಳಿ ಇವತ್ತು ಬಡ ಜನರು ಸುಖವಾಗಿ ಅದಾರ. ಎಂತಿಂಥ ಆಸ್ಪತ್ರೆಗಳಿಗೆ ಹೋದರೂ ಸಹಿತ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ವಾಪಸ್ ಬಂದಿದ್ದು ಉದಾಹರಣೆಗಳದಾವ. ಆದರೆ ಉದಾರ ಮನಸ್ಸಿನಿಂದ ಉದಾರವಾಗಿ ದಾನ ನೀಡುವಂಥ ಇಂಥ ಜಾರಕಿಹೊಳಿ ಕುಟುಂಬ ಇರುವಾಗ ಯಾಕೆ ಹೆದರ್ತೀರಿ, ಭಯ ಪಡ್ತೀರಿ? ದೇವರೊಬ್ಬೊಂದು ಕುಟುಂಬ ಕಳಿಸ್ಯಾನ, ಅವರ ಸಹಾಯ ತೆಗೆದುಕೊಂಡು ನಾವು ಇವತ್ತು ಸಮೃದ್ಧವಾಗಿ ಸುಖಮಯವಾದ ಬದುಕನ್ನು ಬದುಕೋಣ ಅನ್ನೋದೇ ಇದು ಒಂದು ಕಿರು ಸುದ್ದಿ. ನೀವು ಲೈಕ್ ಶೇರ್ ಮಾಡ್ಕೊತ ಹೋಗ್ರಿ. ಎಲ್ಲರಿಗೂ ಒಳ್ಳೆಯದು ಆಗಲಿ ಅನ್ನೋ ಮನೋಭಾವನೆಯಿಂದ ಯಾರ್ಯಾರು ಹುಟ್ಟಹಬ್ಬದಲ್ಲಿ ದುಡ್ದಾರ, ಯಾರ್ಯಾರು ಹುಟ್ಟಹಬ್ಬದಲ್ಲಿ ಕಾಯ ವಾಚ ಮನಸ್ಸಿನಿಂದ ತನುಮನ ಧನದಿಂದ ಎಲ್ಲರೂ ಕೆಲಸ ಮಾಡ್ಯಾರ, ಅವ್ರಿಗೆ ಎಲ್ಲರಿಗೂ ಒಳ್ಳೆಯದು ಆಗಲಿ ಅನ್ನೋದೇ ಇದೊಂದು ಸ್ಟೋರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಯೂಟ್ಯೂಬ್ದಾಗ ಬಟನ್ ಬಿಡ್ರಿ, ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ನಮಸ್ಕಾರ.